ನೆರೆಮನೆಯವ ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣದಿರಿ. ಅನಾಥ ಮಕ್ಕಳ ಮುಂದೆ ನಿಮ್ಮ ಸ್ವಂತ ಮಕ್ಕಳ ಆಗಿದ್ರು ಅವರನ್ನ ಮುದ್ದಿಸದಿರಿ. ಎಷ್ಟೊಂದು ಸುಂದರವಾದ ಮಾತುಗಳು. ಅತ್ಯುತ್ತಮವಾದಂತಹ ಶಿಕ್ಷಣವನ್ನ ಕಲಿಸಿದಂತಹ ಶಾಂತಿ ದೂತರ ಧರ್ಮ ಅಂತ ಹೇಳಿಸಿಕೊಳ್ಳುವಂತಹ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆಯ ಜನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷವಾದಂತಹ ಮಾಹಿತಿನ ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಗಣೇಶೋತ್ಸವ ನಡೆಯಿತು. ಇವತ್ತೇನು ಈದ್ ಮಿಲಾದ್ ನಡೀತಾ ಇದೆ. ರಾಜ್ಯದಾದ್ಯಂತ, ದೇಶದಾದ್ಯಂತ ಮುಸ್ಲಿಂ ಬಾಂಧವರು ತಮ್ಮ ನೆಚ್ಚಿನ ನಾಯಕನಾದಂತಹ ಪೈಗಂಬರ್ ಮೊಹಮ್ಮದ್ ರವರ ಪುಣ್ಯ ಜನ್ಮದಿನವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಸೊ ಆ ಒಂದು ದಿನದಲ್ಲಿ ನಮ್ಮ ದೇಶವು, ನಮ್ಮ ರಾಜ್ಯವು ಒಂದಾಗಿ ಸೌಹಾರ್ದತೆಯಿಂದ ನೆಲೆಯೂರಬೇಕು. ಕೆಲವೊಂದು ಕ್ರಿಮಿ ಕೀಟಗಳ ಪೊಳ್ಳು ಭಾಷಣಗಳಿಗೆ ಕಿವಿ ಕೊಡದಿರಿ. ಗಣೇಶೋತ್ಸವ ಎಷ್ಟು ಸುಂದರವಾಗಿ, ಸುಂದರ ರ್ಯಾಲಿಯಾಗಿ ಮನ ಮುಟ್ಟುವಂತೆ ನಡೆಯಿತು, ಅದೇ ರೀತಿಯಲ್ಲಿ ಈ ಒಂದು ಈದ್ ಮಿಲಾದ್ ಕೂಡ ಅಷ್ಟೇ ಸೌಂದರ್ಯದಿಂದ ನಮ್ಮ ರಾಜ್ಯವು ಇನ್ನಷ್ಟು ಕಂಗೊಳಿಸುವಲ್ಲಿ ಸಹಕಾರಿಯಾಗಲಿ ಅಂತ ಹೇಳ್ತಾರೆ. ಮಂಗಳೂರಿನ ಕರಾವಳಿಯಲ್ಲಿ ಕೆಲವೊಂದು ಹೇಳಿಕೆಗಳು ನಿನ್ನೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಏನು, ಗಣೇಶೋತ್ಸವ ನಡೆಯುವ ಸಂದರ್ಭದಲ್ಲಿ ಕಿಡಿಗೇಡಿಗಳು ಅವರನ್ನ ಯಾವುದೇ ಧರ್ಮದಲ್ಲಿ ಕೂರಿಸಲಿಕ್ಕೆ ಇಷ್ಟಪಡೋದಿಲ್ಲ. ಯಾವುದೇ ಧರ್ಮ ಆಗಿದ್ರು ಆ ಒಂದು ಧರ್ಮದಲ್ಲಿರುವಂತಹ ಕೆಲವೊಂದು ಅನಿಷ್ಟ ಕಿಡಿಗೇಡಿಗಳು ಮಾಡಿದಂತಹ ಷಡ್ಯಂತ್ರಕ್ಕೆ ಎರಡು ಧರ್ಮಗಳು ಬಲಿಯಾದವು. ಆ ಒಂದು ಇನ್ಸಿಡೆಂಟ್ ಅನ್ನ ಇಟ್ಟುಕೊಂಡು ಶರಣ್ ಪಂಪ್ವೇಲ್ ಕರಾವಳಿಯಲ್ಲಿ ಬೆಂಕಿ ಹಚ್ಚುತ್ತಾನೆ. ಗಣೇಶೋತ್ಸವಕ್ಕೆ ನೀವು ಕಲ್ಲು ತೂರಾಟ ಅಥವಾ ಅದನ್ನ ಗಲಭೆಯಾಗಿ ಪರಿವರ್ತಿಸಲು ಪ್ರಯತ್ನಿಸಿದ್ರೆ ಮಂಗಳೂರಲ್ಲಿ ನೀವು ಈದ್ ಮಿಲಾದ್ ಆಚರಿಸುವಾಗ ನಾವು ಕೈ ಹಾಕಬೇಕಾಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ. ಇದರಿಂದಾಗಿ ಪ್ರಕ್ಷೋಭಿತಗೊಂಡಂತಹ ಕೆಲವೊಂದು ಜನ ಅದೇ ಶರಣ್ ಪಂಪೇಲ್ ಬಣಕ್ಕೆ ಸೇರಿಸಲು ಅರ್ಹತೆ ಇರುವಂತಹ ಕೆಲವೊಂದು ಜನ ಬೀಚ್ ರೋಡ್ನಿಂದ ಸವಾಲು ಬರುತ್ತೆ. ನಾವು ಇಂಥ ಟೈಮಲ್ಲಿ ಈದ್ ಮಿಲಾದ್ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ, ಸಾಧ್ಯ ಇದ್ರೆ ತಡೆ ಬಾ ಅಂತ ಎದೆ ತಟ್ಟಿ ತೊಡೆ ತಟ್ಟಿ ಕರೀತಾರೆ. ಅದಕ್ಕೆ ಉತ್ತರನೂ ಬರುತ್ತೆ, ನಾನು ನಿನ್ನಂತೆ ಸ್ಥಾನಮಾನಗಳಲ್ಲಿರುವಂತಹ ಇನ್ನೊಬ್ಬ ವ್ಯಕ್ತಿ, ನಾವು ಬರ್ತೇವೆ, ಇನ್ನಿಬ್ಬರು ಎರಡು ನಾಯಕರ ಹೆಸರನ್ನು ಹೇಳಿ ಅವರನ್ನ ಕರೆ ಮಾಡಿ ಕರೆಸ್ತೇನೆ, ಬರ್ತೇವೆ, ನೋಡೋಣ ಅಂತ. ಇದೇನು ರಣರಂಗನ? ನಮ್ಮ ರಾಜ್ಯದಲ್ಲಿ ಈ ಕೋಮು ಸೌಹಾರ್ದತೆಯನ್ನ ಕೆಡಿಸ್ಲಿಕ್ಕೋಸ್ಕರ ಇನ್ನಿಲ್ಲದ ಪ್ರಯತ್ನಗಳು ನಡೀತಾ ಇದೆ. ಕೆಲವೊಂದು ಒಳ್ಳೆಯ ದಿನಗಳಿಗೋಸ್ಕರ ಕೆಲವೊಂದು ಒಳ್ಳೆಯ ಸಂದರ್ಭಗಳನ್ನ ಬಲಿಪಶು ಮಾಡಲಿಕ್ಕೆ ಹೆಣೆದಾಡ್ತಾ ಇದ್ದಾರೆ. ಏನು, ಧರ್ಮ ವೈಶಿಷ್ಟ್ಯಗಳನ್ನ ತೋರಿಸುವಂತಹ ಕೆಲವೊಂದು ಹಬ್ಬಗಳು ಅವುಗಳು ಸಾಂಸ್ಕೃತಿಕ ಕಲೆಯಾಗಬೇಕೇ ಹೊರತು ರಣರಂಗವಾಗಬಾರ್ದು. ಇಲ್ಲಿ ಕರಾವಳಿಯಲ್ಲಿ ನಿಜವಾಗಿಯೂ ಧರ್ಮನಿಷ್ಠರು ಇದ್ದಾರಾ ಅನ್ನುವಂತಹ ಒಂದು ಕ್ವಶನ್ ಇವಾಗ ಕೇಳಬೇಕಾಗ್ತದೆ. ಯಾವುದೇ ಧರ್ಮದವರೇ ಆಗಿರಲಿ, ಇಂತಹ ಪ್ರಯತ್ನಕ್ಕೆ ಕೈ ಹಾಕುವವರು ಧರ್ಮನಿಷ್ಠೆ ಅನ್ನೋದು ಇದ್ರೆ ಇಂತಹ ಪ್ರಯತ್ನಗಳಿಗೆ ಕೈ ಹಾಕೋದಿಲ್ಲ. ಅದೆಷ್ಟೇ ದೊಡ್ಡ ಸಂಬಂಧಗಳು ಬಂದರು, ತಾನು ಯಾವುದನ್ನೇ ಎಷ್ಟೇ ಕಷ್ಟಗಳನ್ನ ಎದುರಿಸಬೇಕಾಗಿ ಬಂದರು, ಧರ್ಮದ ಕೆಲವೊಂದು ಶಿಷ್ಟಾಚಾರಗಳಿರುತ್ತೆ, ಧರ್ಮವು ಕಲಿಸಿದಂತಹ ಕೆಲವೊಂದು ಶಿಕ್ಷಣ ರೀತಿಗಳಿರುತ್ತೆ. ಅದನ್ನ ಮೆಟ್ಟಿ ನಿಂತು ಇನ್ನೊಂದು ಧರ್ಮದ ಮೇಲೆ ದಂಡಯಾತ್ರೆ ನಡೆಸೋಕೆ ಯಾರಿಗೂ ಸ್ವತಂತ್ರವಾದಂತಹ ಹಕ್ಕು ಇಲ್ಲ. ಯಾವುದೇ ಧರ್ಮವು ಅದನ್ನು ಕಲಿಸಲ್ಲ. ಆದ್ರೆ ಇಲ್ಲಿ ನಡೀತಾ ಇರೋದಕ್ಕೆ ಯಾವ ಧರ್ಮವನ್ನ ಹೊಣೆ ಮಾಡೋಕೆ ಆಗೋದಿಲ್ಲ. ಇವರಿಗೆ ಯಾವುದೇ ಧರ್ಮ ಇಲ್ಲ, ಧರ್ಮಾಂಧರು ಅಂತ ಕರಿಬೇಕು. ಅದು ಯಾರೇ ಆಗಿರಲಿ, ದೊಣ್ಣೆ ನಾಯಕರು ಅಂತ ಎನಿಸಿಕೊಳ್ಳುವವರು, ಅದು ಕಾಂಗ್ರೆಸ್ ಬಿಜೆಪಿ ಪಕ್ಷದಲ್ಲಿ ಇದ್ದುಕೊಂಡು ರಾಜಕೀಯದ ಬೇಳೆ ಬೀಸುವರು. ಇದಕ್ಕೆ ನೀವು ನಿಮ್ಮ ಧರ್ಮವನ್ನು ಗೌರವಿಸುವ ಧರ್ಮದ ಆಚರಣೆಗಳು ಬಲಿಯಾಗದಿರಲಿ. ನಾವು ನಮ್ಮ ಸಮಾಜವನ್ನ ಒಂದು ಉತ್ತಮ ರೀತಿಯಲ್ಲಿ ಬೆಳೆಸಬೇಕಾದ್ರೆ ಯಾವ ರೀತಿಯಲ್ಲಿ ಬೆಳೆಸಬೇಕು? ಹೊಡಿ ಬಡಿ ಅಂತ ಹೇಳಿಕೊಂಡು ಸಮಾಜವನ್ನ ಕಟ್ಟೋಕೆ ಆಗೋದಿಲ್ಲ ಖಂಡಿತವಾಗಿಯೂ. ಇದು ಸುಸ್ಥಿರ ಸಮಾಜವನ್ನ ಒಂದು ಕಟ್ಟೋಕಾದ್ರೆ ನಾವು ನಮ್ಮ ಮಕ್ಕಳನ್ನ ಸೌಹಾರ್ದತೆಯಿಂದ, ಸಹಬಾಳ್ವೆಯಿಂದ ಜೀವಿಸಲು, ಬೆಳೆಸಲು ಕಲಿಬೇಕು. ಆದ್ರೆ ಮಾತ್ರ ಒಂದು ಉತ್ತಮ ಸಮಾಜ ನಿರ್ಮಾಣವಾಗಲಿಕ್ಕೆ ಸಾಧ್ಯ. ಮುಸ್ಲಿಂ ಬಾಂಧವರು ನಡೆಸ್ತಾ ಇರುವಂತಹ ಈದ್ ಮಿಲಾದ್ ಆಚರಣೆಯಲ್ಲಿ ಕಲ್ಲೆಸಿಬೇಕು, ದೊಣ್ಣೆ ಹಿಡಿಬೇಕು ಅಂತ ಹೇಳಿಕೊಡೋ ಬದಲು ಸೌಹಾರ್ದತೆ ಪಾಠವನ್ನು ಹೇಳಿಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದೇ ಗಣೇಶೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಒಕ್ಕೊರಲಿಂದ ಒಂದೇ ರೀತಿಯಲ್ಲಿ ಒಂದೇ ಮಕ್ಕಳಂತೆ, ಒಂದೇ ತಾಯಿಯ ಮಕ್ಕಳಂತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ಇದು ಮನುಷ್ಯರ ಒಂದು ಅವಿಭಾಜ್ಯ ಭಾಗ ಅಂತ ಹೇಳ್ಬೋದು. ಧರ್ಮ ಅನ್ನೋದು, ನನ್ನ ಧರ್ಮ ಅನ್ನೋದು ನನ್ನ ಮನೆಯಲ್ಲಿ ಇರಬೇಕು. ನಾನು ಹೊರಗಡೆ ಇದ್ರೆ ನಾನು ಭಾರತೀಯ ಅಂತ,
ಎಲ್ಲರೂ ಸಹೋದರರು, ಹಿಂದೂ ಆಗಿರಲಿ, ಮುಸಲ್ಮಾನಾಗಿರಲಿ, ಕ್ರೈಸ್ತನಾಗಿರಲಿ, ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಜೀವಿಸಬೇಕಾದವರು. ಆದರೆ ಏನು ನಡೀತಾ ಇದೆ, ಇದು ರಾಜಕೀಯ ಕುಮ್ಮಕ್ಕು ಅಂತ ನಾವು ಇದನ್ನು ಕರಿತೇವೆ. ಅದಕ್ಕೆ ಬಲಿಯಾಡಾಗೋದು ಮಾತ್ರ ಧರ್ಮ ಧರ್ಮ ಅಂತ ಹೇಳಿಕೊಂಡು ಧರ್ಮಾಂಧತೆಯನ್ನ ತಲೆಯಲ್ಲಿ ಹೊತ್ತುಕೊಂಡು ನಡೆಯುವಂತಹ ನನ್ನ ಧರ್ಮವೇ ಶ್ರೇಷ್ಠ ಎನ್ನುವಂತಹ ಮನೋವಾದಿಗಳು. ಅಂತಹ ವ್ಯಕ್ತಿತ್ವವನ್ನು ನಾವು ಬದಲಾಯಿಸಬೇಕು. ನಾವು ಭಾರತೀಯರು, ಮೊದಲು ನಾವು ಭಾರತೀಯರು, ನಂತರ ನನ್ನ ಧರ್ಮ ಆಚರಣೆಗಳು, ಇವೆಲ್ಲವೂ ನಾನು ನನ್ನ ಮನೆ ಮತ್ತು ನನ್ನವರಿಗೋಸ್ಕರ ಮಾತ್ರ. ಆದರೆ ಭಾರತ ಎನ್ನುವುದು ಎಲ್ಲರಿಗೋಸ್ಕರ. ಸೊ ಆ ಒಂದು ಧರ್ಮವನ್ನ ನಾವು ಯಾವ ರೀತಿಯಲ್ಲಿ ಧರ್ಮಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೇವೆ, ಅದೇ ರೀತಿ ನಮ್ಮ ದೇಶಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋಕೆ ನಾವು ಕಲಿಬೇಕು. ಅದು ಯಾವ ಧರ್ಮವೇ ಆಗಿರಲಿ. ಇಂತಿಂಥ ಧರ್ಮ ಅಂತ ನಾನು ಆ ಒಂದು ಧರ್ಮವನ್ನ ದೂಷಿಸಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಎಲ್ಲ ಧರ್ಮವೂ ಶ್ರೇಷ್ಠ, ಎಲ್ಲರಿಗೂ ಅವರವರ ಧರ್ಮವೇ ಶ್ರೇಷ್ಠ. ಸೊ ಆದ್ರಿಂದಾಗಿ ಧರ್ಮ ಕಲಹಗಳನ್ನ ನಾವಿಲ್ಲಿ ಹೋಗಲಾಡಿಸ್ಬೇಕು. ಯಾಕಂತಂದ್ರೆ ಇಲ್ಲಿ ಕೊಲೆ ಮಾಡೋಕೆ ಧರ್ಮದ ಅಗತ್ಯ ಇಲ್ಲ, ಹಲ್ಲೆ ಮಾಡೋಕೆ ಧರ್ಮದ ಅಗತ್ಯ ಇಲ್ಲ, ಅತ್ಯಾಚಾರ ಮಾಡೋಕೆ ಧರ್ಮದ ಅಗತ್ಯ ಇಲ್ಲ, ದೌರ್ಜನ್ಯಗಳನ್ನು ನಡೆಸೋಕೆ ಧರ್ಮದ ಅಗತ್ಯ ಇಲ್ಲ, ಭ್ರಷ್ಟಾಚಾರ ನಡೆಸೋಕೆ ಧರ್ಮದ ಅಗತ್ಯ ಇಲ್ಲ, ಇನ್ನೊಬ್ಬರ ಹಣವನ್ನ ಯಾವ ರೀತಿಯಲ್ಲಿ ಕೊಳ್ಳೆ ಹೊಡಿಬೇಕು ಅಂತವರಿಗೆ ಧರ್ಮದ ಅಗತ್ಯ ಇಲ್ಲ. ಆದ್ರೆ ಇಲ್ಲಿ ಒಂದು ಸಾಂಸ್ಕೃತಿಕವಾಗಿ ಕೆಲವೊಂದು ಕಾರ್ಯಕ್ರಮಗಳು ನಡೆಯುವಾಗ ಅಲ್ಲಿ ಧರ್ಮದ ಲೇಪನ ಮಾಡಲಾಗುತ್ತೆ, ಧರ್ಮದ ವಿರುದ್ಧ ದಂಡಯಾತ್ರೆಗಳನ್ನು ನಡೆಸಲಾಗುತ್ತೆ, ಕೋಮು ಪ್ರಚೋದಿತ ಭಾಷಣಗಳನ್ನು ನಡೆಸಲಾಗುತ್ತೆ. ಇಂಥವರನ್ನ, ಅದು ಯಾವುದೇ ಧರ್ಮದಲ್ಲಿರಲಿ, ಅವರನ್ನ ಹೆಡೆಮುರಿ ಕಟ್ಟಿ ಗಡಿಪಾರು ಮಾಡಬೇಕು. ಅಂತಹ ಜನರು ರಾಜ್ಯದಲ್ಲಿ ದೇಶದಲ್ಲಿ ಇಲ್ಲದಂತೆ ಮಾಡಬೇಕು. ಒಂದು ಸಮಾಜವನ್ನ ಸುಸ್ಥಿರ ಸಮಾಜವಾಗಿ ಮುನ್ನಡೆಸಲು ಸಹಕಾರಿಯಾಗಬೇಕು. ಇವೆಲ್ಲವನ್ನ ಮಾಡೋಕೆ ಏನಾಗಬೇಕು, ನಾವು ನಮ್ಮ ರಾಜ್ಯ, ನಮ್ಮ ದೇಶ ಕಾನೂನಾತ್ಮಕವಾಗಿ ಬೆಳವಣಿಗೆ ಆಗಬೇಕು. ನಮ್ಮ ಸಂವಿಧಾನ ಏನು ಹೇಳುತ್ತೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತಹ ಕಾನೂನು ತಜ್ಞರು ಇಲ್ಲಿ ಬೆಳಿಬೇಕು. ಪೊಲೀಸ್ ಅಧಿಕಾರಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು. ಇವೆಲ್ಲವೂ ನಡೆಯದೆ ಹೋಗುವವರೆಗೂ ಇಂತಹ ಪ್ರಚೋದನಕಾರಿ ಭಾಷಣಗಳು, ಇನ್ನೊಂದು ಧರ್ಮದ ಮೇಲೆ ಎತ್ತಿಕೊಟ್ಟುವಂತಹ ಷಡ್ಯಂತ್ರಗಳು ಕೊನೆ ಆಗೋದೇ ಇಲ್ಲ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.